ಏನಪ್ಪ? ಹಾಂ 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 ಓಕೆ. Happy face again. Yeah, next please. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನಾನು ಟ್ರಿಪ್ ಹೋಗೋದನ್ನು ಹೇಗೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರೋದು ಒಂದು 2-3 ಸೀರೀಸಲ್ಲಿ ನಾನು ನನ್ನ ಟ್ರಿಪ್ ಬಗ್ಗೆ ಡೀಟೇಲ್ಸು ಮತ್ತು ನನ್ನ ಪ್ರಿಪ್ರೇಷನ್ಸ್ ಹೇಗಿತ್ತು, ಅಲ್ಲಿ ಹೇಗೆಲ್ಲ ಇತ್ತು ಅನ್ನೋದನ್ನ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೈಕ್ ಯಾವ್ದಾದ್ರು ಚಿಕ್ಕದೇನಾದ್ರು ಇನ್ಫಾರ್ಮೇಟಿವ್ ಆಗಿರೋದಿದೆ ಅಂದರೆ ಅದನ್ನು ನಾನು ನಿಮಗೆ ಸ್ಟೋರೀಸಲ್ಲಿ ಕೂಡ ಹೇಳ್ಕೊಳ್ತಾ ಬರ್ತೀನಿ. ಯಾಕಂದರೆ ಲಾಂಗ್ ವೀಡಿಯೋದಲ್ಲಿ ಎಲ್ಲ ತುಂಬ ಟೈಮ್ ತೊಗೊಳ್ತಾರೆ. ಶಾರ್ಟ್ ವೀಡಿಯೋ ಹಾಕ್ಬಿಟ್ರೆ ಇನ್ನೂ ಬೇಗ ಇನ್ಫಾರ್ಮೇಷನ್ ಬೇಗ ರೀಚ್ ಆಗುತ್ತಲ್ಲ ನಿಮಗೆ. ಹಾಗಾಗಿ ಸೊ ಇದು ಬಂದುಬಿಟ್ಟು ಶಾಪಿಂಗ್ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಫುಲ್ ಶಾಪಿಂಗ್ ಇಲ್ಲ, ಫುಲ್ ಕಂಪ್ಲೀಟ್ ಟ್ರಿಪ್ ಪ್ರಿಪ್ರೇಷನ್ಸ್ ಅಂತಲೇ ಹೇಳ್ಬೋದು. ಸೊ ಎಷ್ಟೇ ಬಟ್ಟೆ ಇರಲಿ ಏನೇ ಇರಲಿ ಶಾಪಿಂಗ್ ಅಂತೂ ಮಾಡಲೇಬೇಕು. ಒಂದು ಟ್ರಿಪ್ ಹೋಗ್ತೀವಿ, ಒಂದು ಔಟಿಂಗ್ ಹೋಗ್ತೀವಿ ಅಂತ ಆ್ಯಸ್ ಯೂಶ್ವಲ್ ನಾವು ಕೂಡ ಪರ್ಚೇಸಿಂಗ್ ಅಂತ ಬಂದ್ವಿ. ವೆಸ್ಟ್ ಸೈಡಿಗೆ ಬಂದಿದ್ದೀನಿ ನಾನು ಈ ಸಲ ಶಾಪಿಂಗಲ್ಲಿ. ಅಂದರೆ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೀನಿ, ಜುಡಿಯೋನಲ್ಲಿ ತೊಗೊಂಡಿದ್ದೀನಿ, ಆಮೇಲೆ ಮೈಂತ್ರಾನಲ್ಲಿ ತೊಗೊಂಡಿದ್ದೀನಿ, ಆಮೇಲಿಂದ ನೈಕಾದಲ್ಲಿ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು 4ರಿಂದನೂ ತೊಗೊಂಡಿದ್ದೀನಿ. ಈವನ್ ಅಮೆಝಾನಲ್ಲೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೆ ನಚ್ಚಿ ಹೇಳ್ತಿದ್ರು, ನೀನೇನು ಫಂಕ್ಷನ್ ತೊಗೋತಾ ಇದೆಯಾ, ಟ್ರಿಪ್ಪಿಗೆ ತೊಗೋತಾ ಇದೆಯಾ, ಅಥವಾ ವಾರ್ಡ್ರೋಬ್ ಏನಾದರೂ ಮತ್ತೆ ಇದು ಮಾಡ್ತಾ ಇದೆಯಾ ಏನು ಅಂತ ಕೇಳ್ತಾಯಿದ್ರು. ಅಷ್ಟೊಂದು ಥಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಹೀಗೆ ಟ್ರಿಪ್ಪಿಂದ ಬಂದಮೇಲೂ ಕೂಡ ಇನ್ನೊಂದು ಕಡೆ ಟ್ರಿಪ್ ಹೋಗ್ಬೋದು, ಅಷ್ಟು ಬಟ್ಟೆ ಆಗಿಬಿಟ್ಟಿದೆ. ಅಂದರೆ ಇದು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ತೊಗೊಂಡ್ರೂ ಸಮಾಧಾನ ಇರಲ್ಲ. ಸೊ ಹಾಗಾಗಿ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹೇಳಿದ್ದೀನಿ ಇನ್ನೊಂದು 1 ಇಯರ್ ನಾನೇನು ಡ್ರೆಸ್ಸಸ್ಸೇ ತೊಗೊಳಲ್ಲ ಅಂತ. ಅದಕ್ಕೆ ಹೇಳಿದ್ದಾರೆ ನೋಡೋಣ ಇನ್ನೆಷ್ಟು ದಿವಸ ತೊಗೊಳ್ದೇ ಇರ್ತೀಯ ಅಂತ ಹೇಳ್ಬಿಟ್ಟಂತ. ಸೊ ಇಲ್ಲಿ ನಬೈಗೆ ಡ್ರೆಸ್ಸು ಮತ್ತು ನಚ್ಚಿಗೆ ತೊಗೊಂಡ್ವಿ. ಸೊ ಆ್ಯಸ್ ಯೂಶ್ವಲ್ ವೀಕೆಂಡ್ ಆಗಿತ್ತು. ಶಾಪಿಂಗಲ್ಲಿ ಸ್ವಲ್ಪ ರಶ್ ಕೂಡ ಇತ್ತು. ಬಟ್ ಬೇಗ ನಾವು ಫಸ್ಟ್ ಫ್ಲೋರಲ್ಲಿ ಹೋಗ್ಬಿಟ್ಟು ಬಿಲ್ ಮಾಡಿಸಿದ್ವಿ. ಸೊ ಹಾಗಾಗಿ ನಮ್ಮದು ಬೇಗನೆ ಬಿಲ್ಲಿಂಗ್ ಆಗೋಯ್ತು ಅಂತಲೇ ಹೇಳ್ಬೋದು. ಇದು ಇಂದಿರಾನಗರಲ್ಲಿರೋ ವೆಸ್ಟ್ ಸೈಡ್ಗೆ ಹೋಗಿದ್ದು ನಾವು. ನೆಕ್ಸ್ಟು ನಾವು ಬಂದಮೇಲೆ ಮನೇಲಿ ಬಂದು ಟ್ಯಾಗಿಂಗ್ ಎಲ್ಲ ಮಾಡೋದೊಂದಲ್ಲ, ಎಷ್ಟು ಟ್ಯಾಗ್ಸು ಯಪ್ಪ. ಲಿವಿಂಗ್ ಏರಿಯಾ ಫುಲ್ಲು ಟ್ಯಾಗ್ಸ್. ಆಮೇಲೆ ಎಲ್ಲ ಶಾಪಿಂಗ್ ಅಂತ ಹೇಳ್ಬೋದು. ಎಲ್ಲ ಬಟ್ಟೆನೆಲ್ಲ ಪ್ಯಾಕಿಂಗ್ ಮಾಡೋದು ಒಂದು ದೊಡ್ಡ ಸಾಹಸ. ಎಲ್ಲಾದರೂ ಒಂದು ಟ್ರಿಪ್ ಹೋಗ್ತೀವಿ ಅಂದರೆ ಅದರಲ್ಲಿರೋದು ಮೇನ್ ಕತೆ ಅಂತ ಹೇಳಿದ್ರೆ ಈ ಪ್ಯಾಕಿಂಗ್ ಮಾಡೋದು, ಮತ್ತು ಟ್ರಿಪ್ಪಿಂದ ಬಂದಮೇಲೆ ಅದು ಅನ್ಪ್ಯಾಕಿಂಗ್ ಮಾಡಿ ಅದನ್ನು ವಾರ್ಡ್ರೋಬ್ಗೆ ಹಾಕೋದು. ಓ ಮೈ ಗಾಡ್, ಇದಂತೂ ನಿಜವಾಗ್ಲೂ ಒಂದು ಸಚ್ಚ ಹೆಡ್ಡೇಕ್ ಅಂತ ಹೇಳ್ಬೋದು. ಟ್ರಿಪ್ ಪ್ಲ್ಯಾನ್ ಮಾಡೋದೇ ಇದು ಓ ಮೈ ಗಾಡ್. ನನ್ನ ಮಗಳು ಇವಾಗ ನನ್ನ ಮಾತು ಕೇಳೋ ಬದಲು ChatGPT ಮಾತನ್ನೇ ಜಾಸ್ತಿ ಕೇಳ್ತಾ ಇದ್ದಾಳೆ. ಯುವರ್ ಫೀಲಿಂಗ್ಸ್, ಓ ಮೈ ಗಾಡ್. ಯಾವುದೇ ಔಟ್ಫಿಟ್ಸ್ನ ಹಾಕ್ಕೋಬೇಕು ಅನ್ನೋದನ್ನು ChatGPTನಲ್ಲಿ ಕೇಳ್ತಾ ಇದ್ದಾಳೆ. ಸೊ ನಬೈದು ಬರ್ತ್ಡೇ ಸೆಲೆಬ್ರೇಷನ್ ಒಂಥರ ಈ ತಿಂಗಳಲ್ಲಿ ಫುಲ್ 15 ಡೇಸು ಆಗೋಯ್ತು ಅಂತಲೇ ಹೇಳ್ಬೋದು, ಆಫ್ ದ ಮಂತ್. ಸೊ ಅವರಪ್ಪ ಅವ್ನಿಗೆ ಇನ್ನೂ ಸರ್ಪ್ರೈಸ್ ಗಿಫ್ಟ್ಗಳು ಒಂದಾದ್ಮೇಲೆ ಒಂದು ಕೊಡ್ತಾನೇ ಬರ್ತಾ ಇದ್ದಾರೆ. ಯಾರಿವನು ಸ್ಕೆಚ್ ಮಾಡಿಸಿದ್ದಾರೆ ಅವನಿಗೆ. ಅದನ್ನು ಅವರು ತೊಗೊಂಡು ಬಂದು ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ಅವನಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ನಂದು ಈ ಥರ ಸ್ಮೈಲ್ ಇದೆ, ನಾನು ಈ ಥರ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಶಾಪಿಂಗ್ ಎಲ್ಲ ಆಯಿತು, ಪ್ಯಾಕಿಂಗ್ ಕೂಡ ಆಗಿದೆ ಆಲ್ಮೋಸ್ಟು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಮನಿ ಎಕ್ಸ್ಚೇಂಜ್ ಅಲ್ಲ. ಸೊ ಮನಿ ಎಕ್ಸ್ಚೇಂಜ್ಗಂತ ನಾನು ಹೋದೆ. ಮನಿ ಎಕ್ಸ್ಚೇಂಜ್ ಇಲ್ಲೇ ಇಂದಿರಾನಗರಲ್ಲಂತೂ ತುಂಬ ಇದೆ. ಬಟ್ ನಾನು ಇದು ಯುನಿರಿಚ್ ಅಂತ ಬಂದಿದೆ, ಇಲ್ಲಿಗೆ ನಾನು ಹೋಗ್ತಾ ಇರ್ತೀನಿ. ಸೊ ಇವರು ಓಕೆ ಲೈಕ್ ನನಗೆ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವನ್ ಲಾಸ್ಟ್ ಟೈಮ್ ನನಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ನಂಗೆ ಲೇಟ್ ನೈಟ್ ಕೂಡ ಅವರು ಮನೆಗೆ ತೊಗೊಂಡು ಇವ್ರ ಹತ್ರ ಇರಲಿಲ್ಲ. ಅದು ಮೀನ್ಸ್ ಅದು ಕರೆನ್ಸಿದು ಇವ್ರು ಕ್ಲೋಸ್ ಮಾಡಿದ್ರೆ ನಾನು ಒಂದಷ್ಟು ಥೌಸಂಡ್ಸ್ಗೆ ನಾನು ತೊಗೊಂಡಿದ್ದೆ, ಇನ್ನೊಂದಷ್ಟು ಥೌಸಂಡ್ಸಿಗೆ ತೊಗೊಬೇಕಾಗಿತ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಇನ್ನು ಕೋರಮಂಗ್ಲದಿಂದ ತರಿಸಿ ಹೋಮ್ ಡೆಲಿವರಿ ಮಾಡಿದ್ರು. ಸೊ ಅದಕ್ಕೇನು ಅವ್ರು ಚಾರ್ಜಸ್ ಕೂಡ ಮಾಡಲಿಲ್ಲ.
ಸೊ ಬಟ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಕನ್ವರ್ಸೇಷನ್ ಚಾರ್ಜಸ್ ಇದ್ದೇ ಇರುತ್ತೆ, ಸರ್ವಿಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು. ಬಟ್ ಅವರೇನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನೂ ಮಾಡಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ನಾನು ಯೂಶ್ವಲ್ ಆಗಿ ಹೋಗ್ತೀನಿ. ಆ್ಯಂಡ್ ಇದು ನನಗೆ ಹತ್ರ ಕೂಡ, ಹಾಗಾಗಿ ನಾನು ಇಲ್ಲೇ ತೊಗೋತೀನಿ. ನೆಕ್ಸ್ಟು ಎಲ್ಲ ಪ್ರಿಪ್ರೇಷನ್ಸ್ ಆಯಿತು, ಮನಿ ಆಯಿತು, ಶಾಪಿಂಗ್ ಆಯಿತು. ಇದೆಲ್ಲ ಆದಮೇಲೆ ನಮ್ಮ ನಾಲ್ಗಿಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಲ್ವಾ. ಸೊ ನನಗೆ ಏನೇ ಸ್ನ್ಯಾಕ್ಸ್ ಇಲ್ಲದೆ ನನಗೆ ಫಾರಿನ್ ಟ್ರಿಪ್ ಅಂದರೆ ನನಗೆ ಇವಾಗಂತಲ್ಲ, ಆಲ್ಮೋಸ್ಟ್ ನಾನೊಂದು 10 ಇಯರ್ಸ್ 12 to 15 ಇಯರ್ಸಿಂದ ಹೋಗ್ತಾ ಇರ್ತೀವಿ ಎಲ್ಲಾದರೂ. ಅವಾಗ ಪ್ರತಿ ಸಲ ಹೋದಾಗಲೂ ನನಗೆ ಏನೋ ಒಂದು ಸ್ನ್ಯಾಕ್ಸ್ ಇರಲೇಬೇಕು. ಅದರಲ್ಲೂ ನಮ್ಮ ಮಮ್ಮಿ ಬಂದಿದ್ದಾರೆ ಅಂದರೆ ನನಗೆ ಏನು ಮೇಯ್ನ್ ಅಂದರೆ ಪುರಿ ಒಗ್ಗರಣೆ ಮಾಡೋದು. ನಮ್ಮ ಮಮ್ಮಿ ಪುರಿ ಒಗ್ಗರಣೆ ಮಾಡೋದಂದರೆ ನಮ್ಗೆ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಪುರಿ ಒಗ್ಗರಣೆ ಮಾಡಿಸ್ಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಔಟ್ಫಿಟ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಏರ್ ಸ್ಮೂತ್ನಿಂಗ್ ಸ್ಪಾ ಎಲ್ಲ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನೀರು ಆ್ಯಸ್ ಯೂಶ್ವಲ್ ನಂಗೆ ಗೊತ್ತು ಅದು ಹೊರಟಿರುತ್ತೆ, ಏನು ಸೀ ವಾಟರ್ ಇರೋದ್ರಿಂದ ಇದಾಗುತ್ತಲ್ಲ. ಸೊ ಸ್ವಲ್ಪ ನಾವು ಇಲ್ಲೇ ಕೇರ್ ಮಾಡಿಬಿಟ್ಟು ಹೋದರೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಜಸ್ಟ್ ನಾನು ಯೂಶ್ವಲಿ ಏರ್ ಸ್ಪಾನ ಯಾವಾಗಲೂ ಮಾಡಿಸ್ಕೊಂಡು ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಈ ಸಲನೂ ಕೂಡ ಹೇರ್ ಸ್ಪಾ ಮಾಡಿಸ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟು ನಾವು ಹೋಗ್ತಾ ಇರೋದು ಕಂಟ್ರಿಯಲ್ಲಿ, ಅದು ಏಷ್ಯನ್ ಕಂಟ್ರಿನೇ, ಬಟ್ ಅಷ್ಟು ವೆಜಿಟೇರಿಯನ್ಸ್ಗೆ ಅಷ್ಟು ಮಜಾ ಇರಲ್ಲ. ಸೊ ಹಾಗಾಗಿ ಅದರಲ್ಲೂ ನಮಗಂತೂ ಫುಡ್ಡಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ಎಸ್ಪೆಷಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಾಗಿ ನಾವು ಎಲ್ಲ ರೆಡಿಮೇಡ್ ಫುಡ್ಗಳನ್ನ ತೊಗೊಂಡಿದ್ದೀವಿ. ಅದು ಎಸ್ಪೆಷಲಿ ಎಮ್ ಟಿ ಆರ್ ಇರೋದ್ರಿಂದ ನಮಗೊಂಥರ ಸಮಾಧಾನ. ಏನೇ ಫುಡ್ ಬೇಕಾದರೂ ಎಲ್ಲೇ ಹೋಗಬೇಕಂದ್ರೂ ಕ್ಯಾರಿ ಮಾಡೋದ್ರಿಂದ ಬೆಸ್ಟ್ ಇರುತ್ತೆ. ಸೊ ನಮ್ಮದೆಲ್ಲದು ಲಗೇಜ್ ಫುಲ್ ಆಗಿತ್ತು. ಸೊ ನಚಿದೆ ಲಗೇಜಲ್ಲಿ ಸ್ವಲ್ಪ ಜಾಗ ಇತ್ತು, ಅದಕ್ಕೆ ಅವ್ರದ್ದೆಲ್ಲದೂ ಆ ಬ್ಯಾಗಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪದಲ್ಲಿ ಅವ್ರ ಕ್ಲೋತ್ಸ್ ಹಾಕಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಲಗೇಜನ್ನ ತುಂಬಿಸೋ ತನಕ ನನಗೆ 1 ವೀಕ್ ಅಂತಲೇ ಆಯಿತು ಅಂತ ಅನ್ಬೋದು. ಡೈಲಿ ಸ್ವಲ್ಪ ಹಾಕೋದು. ಆ್ಯಂಡ್ ನಂದು ನಬೈದು ಮತ್ತು ನಚ್ಚಿದ 3 ಜನದ ಆಲ್ಮೋಸ್ಟ್ ನಾನೇ ಪ್ಯಾಕ್ ಮಾಡಿದ್ದು. ತನ್ವಿದಂತೂ ಅವಳೇ ಮಾಡಿಕೊಂಡ್ಳು. ಯೂಶ್ವಲಿ ನಾನೇ ಮಾಡಿಸ್ಕೊಡೋದು, ಬಟ್ ಈ ಸಲ ಅವಳು ಚಾಟ್ GPT ಮಾತನ್ನ ಕೇಳಿಕೊಂಡು ಔಟ್ಫಿಟ್ಸ್ ಎಲ್ಲರೂ ಹಾಕ್ಕೊಂಡಿದ್ದಾಳೆ. ಅದು ಎಷ್ಟು ಚೆನ್ನಾಗಿರುತ್ತೋ ಕೆಟ್ಟದಾಗಿರುತ್ತೋ ನನಗಂತೂ ಗೊತ್ತಿಲ್ಲ. ಇನ್ನು ಎಷ್ಟು ಚೆನ್ನಾಗಿರೋ ಸ್ಕರ್ಟ್ಸ್ ಎಲ್ಲದನ್ನು ಮನೆಯಲ್ಲೇ ಇಟ್ಬಿಟ್ಟು ಹೋದ್ಲು. ಲಾಂಗ್ ಗೌನ್ಸೇ ಇವಾಗ ಬೀಚ್ಗೆ ಟ್ರೆಂಡ್ ಇರೋದು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡ್ಲು. ಏನಪ್ಪ? ಹಾಂ 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 ಓಕೆ, ಸಾಕು ಇಟ್ಬಿಡು. ಈ ಮಧ್ಯ ನಾನು ಲಾಂಚ್ ಆಕ್ಸಸ್ಗೋಸ್ಕರ ಕಾರ್ಡ್ಗಳನ್ನ ಬೇರೆ ಚೆಕ್ ಮಾಡೋದಾಗ್ತಾಯಿತ್ತು. ಇಲ್ಲ ಏನೇನು ಆಗುತ್ತೆ, ಯಾವುದನ್ನು ಎಕ್ಸೆಪ್ಟ್ ಮಾಡ್ತಾರಂತ. ಸೊ ಲಾಂಚ್ ಆಕ್ಸಸ್ಗಂತ ನನ್ನ ಹತ್ರ ಇರೋ ಎಲ್ಲ ಕಾರ್ಡ್ಗಳು, ಡೆಬಿಟ್ ಕ್ರೆಡಿಟ್ ಎಲ್ಲ ಕಾರ್ಡ್ಗಳು ತೊಗೊಂಡಿದ್ದೀನಿ. ಸೊ ನೋಡೋಣ. ಲಾಂಚ್ ಆಕ್ಸಸ್ಗೆ ನೀವು ಪರ್ಟಿಕ್ಯುಲರ್ ಆಗಿ ತಿಂಕೆ ಮಾಡೋಕ್ಕಾಗಲ್ಲ ಅವ್ರು ಯಾವ ಕಾರ್ಡ್ನ ಆಕ್ಸೆಪ್ಟ್ ಮಾಡ್ತಾರೆ, ಯಾವ ಕಾರ್ಡ್ನ ಆಕ್ಸೆಪ್ಟ್ ಮಾಡಲ್ಲ ಏರ್ಪೋರ್ಟಲ್ಲಿ ಅಂತ ಹೇಳಿಬಿಟ್ಟು. ಬಟ್ ಹಂಗಾಗಿ ನನಗೆಲ್ಲ ಕಾರ್ಡ್ಗಳು ನಾನು ತೊಗೊಂಡೋಗಿದೆ. ಬಟ್ ಎಲ್ಲಾದರೂ ಔಟ್ ಆಫ್ 7 to 8 ಕಾರ್ಡಲ್ಲಿ ಒಂದೇ ಕಾರ್ಡನ್ನೇ ನಮ್ಮದು ಅಕ್ಸೆಪ್ಟ್ ಮಾಡಿದ್ದು. ಇವನ್ ಲಾಸ್ಟ್ ಟೈಮೂ ಅಷ್ಟೇ ಒಂದೇ ಕಾರ್ಡನ್ನೇ ಅಕ್ಸೆಪ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ಒಬ್ಬರಾದರೂ ಯೂಸ್ ಮಾಡ್ಬೋದಲ್ವ, ಸುಮ್ಮನೆ ಏನಕ್ಕೆ ಫ್ರೀಯಾಗಿ ಬಿಡೋದು, ಅದೆಲ್ಲ ಎಷ್ಟು ತುಂಬ ಒಳ್ಳೊಳ್ಳೆ ಫುಡ್ಗಳು ತಿನ್ಬೋದಲ್ಲ, ಚೆನ್ನಾಗಿರುತ್ತೆ ಮೇಕ್ ಶೋರ್ ಅಂತ ಹೇಳಿ ಇದು ಮಾಡಿದ್ವಿ. ಸೊ ಈ ಸಲ ತನ್ವಿ ಹೋದ್ಲು ಅಲ್ಲಿಗೆ. ಸೊ ನಾನು ನಚಿ ನಬೈದ್ ಕೂಡ ಬೇರೆ ರೆಸ್ಟೋರೆಂಟಲ್ಲಿ ಇದು ಮಾಡಿದ್ವಿ. ಸೊ ನಾನು ಏರ್ಪೋರ್ಟ್ಗೆ ಹೋಗೋವಾಗ ನನ್ನ ಔಟ್ಫಿಟ್ ಈ ಥರ ಆಯಿತು. ಆಲ್ಮೋಸ್ಟ್ ನಾವೆಲ್ಲ ಫುಲ್ಲು ರೆಡಿ ಆಗಿಬಿಟ್ಟಿದ್ವಿ. ಸೊ ಜಸ್ಟ್ ನಚ್ಚಿ ಒಬ್ಬರೇ ಬರೋದು ಬಾಕಿ ಇತ್ತು. ಅವ್ರು ಬಂದರು ಎಷ್ಟು 6 o'clock ಆ ಥರ ಬಂದರು. ನಾವು 6ಗೆಲ್ಲ ಮನೆ ಬಿಡಬೇಕಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅವ್ರು ಬಂದಿದ್ದು ನೋಡಿದ್ರೆ 6 o'clock ಆಗಿತ್ತು. ಗೊತ್ತಿಲ್ಲ, ನಾವು ಬಂದು ಅವರು ಫ್ರೆಶ್ ಅಪ್ ಆಗಿ ಹೋಗೋ ತನಕ 7 o'clock ಆಗೋಗ್ಬಿಡ್ತು. ಯೂಶ್ವಲಿ 4 hours ಬಿಫೋರ್ ಇರಬೇಕು. ಬಟ್ ನನಗೆ ಅಂದರೆ ಲಾಂಚ್ ಆಕ್ಸಸ್ ಎಲ್ಲ ನಾವು ಟ್ರೈ ಮಾಡಬೇಕಂತ ಇರೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾಯಿತ್ತು. ಬಟ್ ಟೈಮೇ ನಿಮಗೆ ಸಾಕಾಗೋದಿಲ್ಲ. ಸೊ ಫೈನಲಿ ನಾವು ಮನೆಯಿಂದ ಹೊರಟ್ವಿ. ಅವತ್ತು ಕೂಡ ಸಂಡೇ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಇತ್ತೆ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಏರ್ಪೋರ್ಟಿಗೆ ಟೈಮ್ ಆಗಿತ್ತಾ. ಸೊ ಡ್ರೈವರ್ಗೆ ಸ್ವಲ್ಪ ಬೇಗ ಹೋಗಿ ಅಂತ ಹೇಳ್ತಾ ಇದ್ವಿ. ಆಮೇಲಂತೂ ಮಾತಾಡ್ತಾ ಒಳ್ಳೆ ಫ್ರೆಂಡೇ ಆಗಿಬಿಟ್ರು. ನಚ್ಚಿ ಅವ್ರ ಜೊತೆ ಮಾತಾಡ್ತಾ ಇಷ್ಟು ಇನ್ಫಾರ್ಮೇಟಿವ್ ಆಗಿರೋ ವಿಷಯಗಳು ಹೇಳ್ತಾ ಇದ್ದೀರಾ ಸರ್. ಎಲ್ಲದ್ರ ಬಗ್ಗೆ, ಕನ್ಸ್ಟ್ರಕ್ಷನ್ ಇರ್ಬೋದು, ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಒಂದು ಪ್ಲೇಸಸ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನಚ್ಚಿ ಹೇಳೋದನ್ನ ನೋಡ್ಬಿಟ್ಟು ಅವರಂತೂ ಕೇಳ್ತಾಯಿದ್ರು,
ಏನು ಸರ್ ನೀವು ಇಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತೀರಾ, ಎಷ್ಟು ನೀವು ಏನಾದ್ರು ಟೀಚರ್ ಏನಾದರೂ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಫೈನಲಿ ಏರ್ಪೋರ್ಟ್ ಬಂದು ಏನ್ ಸರ್ ಇಷ್ಟು ಟೀಚರ್ ಗೀಚರ್ ಇದ್ರ ಸರ್ ಎಲ್ಲ ಆ ದೇವಸ್ಥಾನದ ಸೊ ಫೈನಲಿ ಮಾತಾಡ್ಕೊಂಡು ಏರ್ಪೋರ್ಟ್ ಬಂತು. ನಬಾಯ್ ಅಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟೆ ನೋಡ್ಬಿಟ್ಟು. ಅದಕ್ಕೆ ನಾವು ತುಂಬಾ ಸತಿ ಬಂದ್ಬಿಟ್ಟಿದೀವಿ. ನಬಾಯ್ಗೆ ಹೊಸ ಏರ್ಪೋರ್ಟ್ ಹೋದಾಗ ಅವನು ಇನ್ನೂ ಸ್ವಲ್ಪ ಚಿಕ್ಕವನಿದ್ದ. ಸೊ ಅವನಿಗಾಗಿ ಅವನಿಗೆ ನೆನಪೇ ಇಲ್ಲ, ಬಟ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ಈಗ ಅವನು ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಆ ಕತ್ಲೆಗೆ ಆ ಗೋಲ್ಡನ್ ಕಲರ್ಗಿನೋ ಒಂದು ಚಿನ್ನದ ಬಾಕ್ಸ್ ಇಟ್ಟಂಗಿದೆ. ಸೊ ಬ್ಯೂಟಿಫುಲ್ ಆಗೇ ಇದೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳ ಜೊತೆ ಹೋಗ್ಬಿಟ್ಟು ನಾವು ಕೂಡ ಫುಲ್ ಖುಷಿಯಾದ್ವಿ. ಸೊ ಏರ್ಪೋರ್ಟ್ ಅಂದಮೇಲೆ ಮ್ಯಾಂಡೇಟ್ರಿ ಒಂದು ಸೆಲ್ಫಿ ಬೇಕಲ್ಲ. ಸೊ ಬೇಗ ಒಂದು ಸೆಲ್ಫಿ ತೊಗೊಂಡು ಚೆಕ್ಕಿನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಚೆಕ್ಕಿಂಗ್ ಆಯಿತು. ಇದಾದಮೇಲೆ ವೆಬ್ ಚೆಕ್ಕಿಂಗ್ ಹೋದ್ವಿ. ನಾವು ವೆಬ್ ಚೆಕ್ಕಿಂಗ್ ನಾನು ಮಾಡೋಣ ಅಂದ್ಕೊಂಡೆ, ಬಟ್ ಇದು ಇಂಟರ್ನ್ಯಾಷನಲ್ ಅಲ್ವಾ, ಏನಾದ್ರು ಒಂದು ಕಿರಿಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ವೆಬ್ ಚೆಕ್ಕಿನ್ ಮಾಡಲಿಲ್ಲ. ಸೊ ಬೇಗನೆ ಹೊರಟು ಹೋದ್ವಿ. ಬಟ್ ನಾನು ಆಗಲೇ ಹೇಳ್ದಂಗೆ ನಮಗೆ ತುಂಬ ಶಾರ್ಟೇಜ್ ಟೈಮ್ ಇದ್ದಿದ್ದರಿಂದ ಹಿಂಗೋ ಲಕ್ಕಿಲಿ ನಮ್ಮದು ಬೇಗನೆ ಆಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಅವನು ಸೀಟ್ಸ್ ಅಲ್ಲೊಂದು ಕೊಡ್ತೀನಿ ಇಲ್ಲೊಂದು ಕೊಡ್ತೀನಿ ಅಂತ ಹೇಳಿದಾಗ ನಾನು ರಿಕ್ವೆಸ್ಟ್ ಮಾಡಿದ್ದಾಯಿತು. ಸೊ ಬೋತ್ ದ ಕಿಡ್ಸ್ ಅದೇ ಜಸ್ಟ್ ಗಿವ್ 2 ಸೀಟ್ಸ್ ಟುಗೆದರ್ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಮೇಲೆ ಅವನು ಸರಿ ಅಂತ ಹೇಳಿ ಅವರು ನಮಗೆ ಇಬ್ಬರು ಹುಡುಕಿ ಕೊಟ್ಟರು. ಸೊ ಆಲ್ಮೋಸ್ಟು ಇಬ್ಬಿಬ್ಬರಿಗೆ ಗ್ಯಾದರ್ ಮಾಡಿ ಕೊಟ್ಟರು. ಸೊ ಒಂದು ಹೆಲ್ಪ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮ ಲಗೇಜ್ ಒಳಗಡೆ ಹೋಯಿತು. ಈ ಲಗೇಜ್ ಅಂತೂ ಮೇಕ್ ಶೂರ್ ನೀವು ಎಲ್ಲಿ ಮಾಡ್ಕೋತೀರೋ ಅದನ್ನು ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಕನ್ಫ್ಯೂಷನ್ ಆಗಿ ಕೆಲವರು ಕಾಕಲ್ಲೇ ಹೋಗಿ ತೊಗೋತೀವಿ ಅಂತ ಹೊರಟೋಗಿದ್ದಾರೆ. ಇನ್ನು ಕೆಲವರು ನಮ್ಮ ಥರನೇ ನಿಂತು ವೆಯ್ಟ್ ಮಾಡಿ ಬ್ಯಾಗೇಜಿಂದ ತೊಗೊಂಡು ಹೋದರು. ಸೊ ಮೇಕ್ ಶೂರ್ ನೀವು ಎಲ್ಲಾದರೂ ಹೋಗೋವಾಗ ಡಬಲ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಲಾಂಚಲ್ಲಂತೂ ತುಂಬ ರಶ್ ಇತ್ತು. ಸೊ ನಚ್ಚಿಗಂತೂ ಅಷ್ಟು ಪೇಷನ್ಸ್ ಇಲ್ಲ. ನಾನಂತೂ ಹೋಗ್ತೀನಿ, ಟೈಮ್ ತುಂಬ ಕಡಿಮೆ ಇದೆ ನಮಗೆ ಅಂತ ಹೇಳಿದ್ರು. ಸೊ ನಾನಂದರೆ ನೀನು ಹೋಗ್ಬಿಟ್ಟು ನೀವು ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿ, ಯಾಕೆಂದರೆ ಒಂದೇ ಕಾರ್ಡೇ ಆ್ಯಕ್ಸಸ್ ಸಿಕ್ಕಿದ್ದು. ಸೊ ಹಾಗಾಗಿ ಒಬ್ಬಳನ್ನ ನಾವು ಲಾಂಚಿಗೆ ಕಳಿಸಿದ್ವಿ, ನೀನೊಬ್ಬಳು ತಿಂದ್ಬಿಟ್ಟು ನಾವು 3 ಜನ ನಾವಿಲ್ಲಿ ಹೋಟೆಲಲ್ಲಿ ತಿಂದ್ಕೊಳ್ತೀವಿ ರೆಸ್ಟೋರೆಂಟಲ್ಲಿ ಅಂತ ಹೇಳಿ ಅವಳಿಗೆ 10 ಮಿನಿಟ್ಸ್ ಟೈಮರ್ ಕೊಟ್ಬಿಟ್ಟು ನಾನು ಕಳಿಸ್ದೆ. ಸೊ ಅವಳು ಕೂಡ ಬರಲೇ ಇಲ್ಲ. ನಾನು ಹೋಗಿ ಅನೌನ್ಸ್ ಮಾಡಿ ಕರ್ಕೊಂಬಂದಿದ್ದಾಯಿತು. ಅವಳು ಒಳಗಡೆ ಹೋಗಿಬಿಟ್ಟಿದ್ಲು. ಸೊ ನಮಗಿರೋದು 11:20ಗೆ ಗೇಟ್ ಓಪನ್ ಇತ್ತು. ಸೊ ನಾವು 10:30-40 ಆದರೂ ಇನ್ನೂ ತಿಂದ್ಕೊಂಡೇ ಕೂತಿದ್ವಿ ರೆಸ್ಟೋರೆಂಟಲ್ಲಿ. ಸೊ ಫೈನಲಿ ನಾವು ಬಿಲ್ಲೆಲ್ಲ ಬೇಗ ಪೇ ಮಾಡಿ, ಆರ್ಡರ್ ಬರೋಕ್ಕಿಂತ ಮುಂಚೆನೇ ನಾವು ಬಿಲ್ಲೆಲ್ಲ ಪೇ ಮಾಡಿ ರೆಡಿಯಾಗಿ ಆಚೆ ಬಂದುಬಿಟ್ಟು ಹೋದ್ವಿ. ಸೊ ನಮ್ಮ ಲಕ್ಕಿ ಟೈಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಲಕ್ಕಿಲಿ ನಮಗಿನ್ನ 10-15 ಮಿನಿಟ್ಸ್ ಎಕ್ಸ್ಟ್ರಾ ಲೇಟಾಗಿ ಅವರು ಗೇಟ್ಸ್ನ ಓಪನ್ ಮಾಡಿದ್ರು. ಸೊ ನಾವು ಬಿಡ್ತೀವ ಆ ಟೈಮ್ನ. ಸೊ ಮ್ಯಾಂಡೇಟ್ರಿ ಇದು ಒಂದಷ್ಟು ಸೆಲ್ಫಿ ಫೋಟೋಸ್ ಎಲ್ಲ ತೊಗೊಂಡು ಸ್ಟೇಟಸ್ಗೆಲ್ಲ ಹಾಕೋಕ್ಕಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ನಮ್ಮದು ಗೇಟ್ಸ್ ಎಂಟ್ರಿ ಆಯಿತು. ಸೊ ಫೈನಲಿ ಹೊರಟ್ವಿ. ಸೊ ನಮ್ಮ ಈ ಪಯಣ ಬ್ಯಾಂಗ್ಳೂರಿಂದ ಫುಕಾಕ್ ಕಡೆಗೆ. ಹೌದು, ನಾವು ಈ ಸಲ ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀವಿ. ಸೊ ನಬೈದು ಬರ್ತ್ಡೇ ಇದ್ದಿದ್ದರಿಂದ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇತ್ತು. ಸೊ ಹಾಗಾಗಿ ನಾವು ಒಂದು ಫಸ್ಟ್ ಬರ್ತ್ಡೇನ ಹಾಂಗ್ಕಾಂಗಲ್ಲಿ ಮಾಡಿದ್ವಿ. ಸೊ ಈ ಸಲನೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ರತಿ ಸಲನೂ ಎಲ್ಲಾದರೂ ಆಚೆ ಹೋಗ್ತಾನೆ ಇರ್ತೀವಿ. ಒಂದು ಸಲ ಕ್ರೂಸಿಗೆ ಹೋಗಿದ್ವಿ, ಈ ಸಲ ಇಲ್ಲಿ ಹೋಗೋಣ ಅಂತ ಹೇಳಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ಹೊರಡ್ತಾ ಇದ್ವಿ. ಸೊ ನಮ್ಮ ಪಯಣ ಫುಕಾಕ್ ಕಡೆಗೆ. ನೆಕ್ಸ್ಟ್ 4-5 ಡೇಸ್ ಅದರದ್ದೆಲ್ಲ ವಿಯೆಟ್ನಾಮ್ ಸೀರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ಹಾಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಯಾರಾದರೂ ಹೋಗೋದಿದ್ರೆ ನಿಮ್ಗೆ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ನಮಗೆ ಕೂಡ ಡಿನ್ನರ್ ಇತ್ತು. ಸೊ ಆ್ಯಸ್ ಯೂಶುವಲ್ ನಾವು ವೆಜ್ ಬಿರಿಯಾನಿ ತೊಗೊಂಡ್ವಿ. ಸೊ ತೊಗೊಂಡು ತಿಂದ್ವಿ. ಬಟ್ ತುಂಬ ಲೇಟ್ ಆಗಿತ್ತು, ಆದರೂ ನಮ್ಗೆ ಇಷ್ಟ ಆಗಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಅದು 12:30-1 o'clock ಏನು ತಿಂತೀರಾ ಹೇಳಿ. ಬಟ್ ಸ್ಟಿಲ್ ಅವ್ರು ಪೀನಟ್ಸು ಮತ್ತು ವೆಜ್ ಬಿರಿಯಾನಿ ಕೊಟ್ಟರು. ಅದಕ್ಕೆ ನಾವೇನು ಮಾಡಿದ್ವಿ, ನನ್ನಿಂದ ನಬೈಯಿಂದ ಒಂದು ತೊಗೊಂಡು ಇನ್ನೊಂದನ್ನು ನಚ್ಚಿಗೂ ತಂದ್ವಿ ಕೊಟ್ವಿ. ಬಟ್ ಅವರು ತಿಂದಿಲ್ಲ, ಇಬ್ಬರು ಶೇರ್ ಮಾಡಿ ಮುಗಿಸಿದ್ವಿ. ಬಟ್ ಫುಡ್ನಲ್ಲಿ ಹಂಗೆಲ್ಲ ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಫೈನಲಿ 5 ಡೇಸ್ ನಾವು ಬ್ಯಾಂಗ್ಳೂರ್ಗೆ ಬಾಯ್ ಹೇಳಿ, 5 to 6 days ಬಾಯ್ ಹೇಳಿ ವಿಯೆಟ್ನಾಮ್ಗೆ ಹಾಯ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.